ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಅಲ್ಲೋಗಿ ಅಂದು ಕೆಂಪೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೆಲವು ವಿಚಾರಗಳು ಅವರೇ ಬರ್ತಿದ್ರು ಕೂಡ ನೆನಪಿಸ್ತಕ್ಕಂಥದ್ದಾಗಬೇಕು ಅನ್ನೋದು ನನ್ನ ಭಾವನೆ. ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನದಾಗಿ ಕಲೆ, ಸಂಸ್ಕೃತಿ, ಗಡಿ ನುಡಿ ಮತ್ತು ಜನರ ವಿಚಾರವಾಗಿ ತಾವೆಲ್ಲರೂ ಪಣವನ್ನು ತೊಡೋಣ, ಸಂಘಟನೆಯನ್ನ ಇನ್ನೂ ದೊಡ್ಡ ಹಂತಕ್ಕೆ ತೆಗೆದುಕೊಂಡೋಗೋಣ ಅಂತ ಹೇಳ್ತಾ ನನಗೆ ಕಾಲಾವಕಾಶ ಮಾಡಿಕೊಟ್ಟಂತ ಎಲ್ಲ ಕನ್ನಡದ ಕಟ್ಟಾಳುಗಳಿಗೆ ಈ ಗಿರಿಯನ್ನ ಹೃದಯಪೂರ್ವಕ ಧನ್ಯವಾದ. ಕೊಪ್ಪಳ ಜಿಲ್ಲೆ ಹಾಗೂ ಭರತ್ ರಾಮೇಗೌಡರ ಕಡೆಯಿಂದ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಸ್ವಲ್ಪ ಸೈಡ್ಗೆ ಬನ್ನಿ. ಹಾಗೆ BT ಶ್ರೀನಿವಾಸ್ ಅವರು ಭಾಗ್ಯನಗರ, ಅವ್ರ ಕಡೆಯಿಂದ ಒಂದು ಕಿರು ಸನ್ಮಾನ. ದಯವಿಟ್ಟು ಸಹಕರಿಸಬೇಕು ಎಲ್ಲರೂ. ಈ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ದಯಮಾಡಿ ಮೇಲ್ಗಡೆ ಊಟದ ವ್ಯವಸ್ಥೆ ಇರುತ್ತೆ. ಅಚ್ಚುಕಟ್ಟಾಗಿ ಶಿಸ್ತಿನ ಸಿಪಾಯಿಗಳಂತೆ ತಾವೆಲ್ಲರೂ ತಮಗೆ ವಹಿಸಿದ ಜಾಗದಲ್ಲಿ ತಮಗೆ ಬೇಕಾದ ಒಂದು ಊಟದ ವ್ಯವಸ್ಥೆಯನ್ನು ತಾವು ಸ್ವೀಕರಿಸಿಕೊಂಡು ಊಟ ಮಾಡಿಕೊಂಡು ಮತ್ತೆ ಅಲ್ಲಿ ಹೋಗದೆ ಇದೇ ಒಂದು ಸಭಾಂಗಣಕ್ಕೆ ಬರಬೇಕು. ತಾವೆಲ್ಲರೂ ಕೂಡ ಈ ಸಭಾಂಗಣದಲ್ಲಿ ಬರೋದ್ರಿಂದ ಮತ್ತೆ ನಾವು ಕಾರ್ಯಕ್ರಮವನ್ನು ಶುರು ಮಾಡಬೇಕು. ಈ ಕಾರ್ಯಕ್ರಮ ಇನ್ನೂ ಮುಗಿದಿಲ್ಲ, ಕಾರ್ಯಕ್ರಮ ಕೂಡ ಇನ್ನೂ ತುಂಬಾ ಇದೆ. ಸಂಘಟನೆಯ ಚರ್ಚೆಗಳಾಗಬೇಕಾಗಿದೆ. ದಯಮಾಡಿ ಸನ್ಮಾನ ಸಮಾರಂಭ ಮಾತುಗಳು ಅಷ್ಟಕ್ಕೆ ಸೀಮಿತ ಆಗಿದೆ. ಕಾಡ್ತಾ ಇದ್ದಾವೆ. ಅದು ನಾನು ಮುಂದಿನ ನಿಮ್ಮೆಲ್ಲ ಜಿಲ್ಲಾಧ್ಯಕ್ಷರ ಸಭೆ ಮತ್ತೆ ಭಾಷಣವನ್ನ ಕೇಳಿ ನಿರ್ಣಯವನ್ನ ಪಾಸ್ ಮಾಡುವಂತ ಕಾರ್ಯಕ್ರಮ ಇದೆ. ಹಾಗಾಗಿ ನಾನು ಮಾಧ್ಯಮದವರು ಬಂದಿರೋದ್ರಿಂದ ನನ್ನ ಒಂದು 4 ಮಾತಾಡಿ ಮುಗಿಸ್ಬೇಕು ಅನ್ನುವಂಥದ್ದಷ್ಟೇ. ಮುಂದೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಿದ್ದೇವೆ. ಆದ್ರೆ ರಾಜ್ಯ ಸರ್ಕಾರ ಈ ನಿರ್ಧಾರಗಳನ್ನ ಕಠಿಣವಾಗಿ ಜಾರಿಗೊಳಿಸಿಲ್ಲ ಅಂದ್ರೆ ವಿಧಾನಸೌಧ ಮುಖ್ಯ ಆಗ್ತಕ್ಕಂಥದ್ದಂತೂ 100ಕ್ಕೆ 100 ಸತ್ಯ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಧನ್ಯವಾದಗಳು.